ವೆಲ್ಕಮ್ ಟು ದ ಸ್ಟೆಪ್ 2 ಆಫ್ ಫೈನಾನ್ಷಿಯಲ್ ಟ್ರಾನ್ಸ್ಫಾರ್ಮೇಶನ್. ಸ್ಟೆಪ್ 1 ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಅದನ್ನ ನೋಡ್ಕೊಂಡು ಆಮೇಲೆ ಸ್ಟೆಪ್ 2ಗೆ ಬನ್ನಿ. ಯಾಕಂದ್ರೆ ಒಂದು ಸೀಕ್ವೆನ್ಸ್ ಸಿಗುತ್ತೆ, ಮತ್ತೆ ಈ ಸ್ಟೆಪ್ 2 ಅರ್ಥ ಆಗುತ್ತೆ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಕರ್ಣ ಯಾವ್ಯಾವ ಸ್ಕಿಲ್ಸ್ ಅನ್ನ ಕಲಿಬೇಕು, ಸೆಲ್ಫ್ ರಿಯಲೈಸೇಷನ್ ಅಲ್ಲಿ ಏನೇನನ್ನ ಮಾಡಬೇಕು, ಮತ್ತೆ ಅವನಿಗೆ ಏನ್ ಬೇಕು ಮತ್ತೆ ಯಾಕೆ ಬೇಕು, ಇದನ್ನೆಲ್ಲ ಅವನು ಕಲ್ತಿದ್ದಾನೆ. ನೆಕ್ಸ್ಟ್ ನಾ ಹೇಳಿದಾಗೆ ಶ್ರೀಮಂತರ ಗುಂಪಿನಲ್ಲಿ ಹೇಗೆ ಜಾಯ್ನ್ ಆಗಬೇಕು, ಅವನಿಗೊಬ್ಬ ಶ್ರೀಮಂತ ಸ್ನೇಹಿತ ಬೇಕು, ಹಾಗಾಗಿ ಆ ಗುಂಪಲ್ಲಿ ಅವನು ಹೇಗೆ ಜಾಯ್ನ್ ಆಗಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಅವನು ಅಂದ್ರೆ ಕರ್ಣ ತನ್ನ ಮೈಂಡ್ ಸೆಟ್ ಅನ್ನ ಶ್ರೀಮಂತರ ಮೈಂಡ್ ಸೆಟ್ ಜೊತೆಗೆ ಸೆಟ್ ಮಾಡ್ಕೋಬೇಕು. ಅಂದ್ರೆ ತನ್ನ ಮೈಂಡ್ ಸೆಟ್ ಅನ್ನ ಶಿಫ್ಟ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನ ನೋಡ್ಕೊಂಡು ಆಮೇಲೆ ಹೇಗೆ ಜಾಯ್ನ್ ಆಗಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ಕರ್ಣ ಏನ್ ಮಾಡ್ಬೇಕು ಅಂದ್ರೆ ಅವನು ತನ್ನ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿಯನ್ನ ಫಸ್ಟ್ ಕೈ ಬಿಡ್ಬೇಕು. ನಮ್ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಹೆಂಗಪ್ಪ ಅಂತಂದ್ರ, ನಾವು ಬೇರೆಯವ್ರ ಬಗ್ಗೆ ಮಾತಾಡೋದು ಜಾಸ್ತಿ. ಯಾರಾದ್ರೂ ಕಾರ್ ತಂದ್ರ ಅವ್ರ ಬಗ್ಗೆ ಮಾತಾಡ್ತೀವಿ, ಯಾರಾದ್ರೂ ಜಗಳ ಆಡ್ತಿದಾರ ಅವ್ರ ಬಗ್ಗೆ ಮಾತಾಡ್ತೀವಿ, ನಮ್ಮ ಮನೇಲಿ ಏನಾದ್ರು ಸಮಸ್ಯೆ ಇದೆಯಾ, ಬೇರೆಯವ್ರ ಮನೇಲಿ ಏನಾದ್ರೂ ಸಮಸ್ಯೆ ಇದೆಯಾ ಅದ್ರ ಬಗ್ಗೆ ಮಾತಾಡ್ತೀವಿ. ಬೇರೆಯವ್ರು ಏನ್ ಮಾಡ್ತಿದ್ದಾರೆ, ಬೇರೆಯವ್ರು ಏನ್ ತಂದ್ರು, ಬೇರೆಯವರು ಹೀಗೆ ಎಲ್ಲ ಬೇರೆಯವರ ವಿಷಯಗಳನ್ನ ಜಾಸ್ತಿ ತಗೋತೀವಿ. ಈ ಮೆಂಟಾಲಿಟಿನ ಫಸ್ಟ್ ಬಿಡಬೇಕು. ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಯಾರು ನಮ್ಮ ಸಕ್ಸಸ್ ನ ನೋಡಲ್ಲ. ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಎಲ್ಲರೂ ಫೇಲ್ಯೂರ್ಸ್ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡ್ತಿರ್ತಾರೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಅದ್ರ ಬಗ್ಗೆನೇ ಹೇಳ್ತಾರೆ. ನೀವು ಬೇಕಾದ್ರೆ ನೋಡಿ, ಅದೇ ನಿನ್ನ ಕಷ್ಟಗಳನ್ನ ನೀನ್ ಹೇಳ್ತಾ ಹೋಗೋ, ಅದಕ್ಕೆ ಉಪಕಾರ ಹಾಕಿ ಮತ್ತೆ ಅವರು ತಮ್ಮ ಕಷ್ಟಗಳನ್ನ ಅವ್ರ ಜೊತೆ ಲಿಂಕ್ ಮಾಡ್ತಾ ಹೋಗ್ತಾರೆ. ನನ್ಗೂ ಹೀಗೆ ಆಗಿತ್ತು ಹಾಗಾಗಿತ್ತು ಅಂತ. ಅಂದ್ರೆ ಈ ಮೆಂಟಾಲಿಟಿನ ಚೇಂಜ್ ಮಾಡ್ಕೋಬೇಕು ನಾವು ಫಸ್ಟ್. ಅಂದ್ರೆ ಕರ್ಣ ಇಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಬೆಳೆಸ್ಕೋಬೇಕು. ಮತ್ತೆ ಏನ್ ಯೋಚನೆ ಮಾಡ್ತಿದ್ದಾನೋ ಅದು ಸರಿ ಇದೆಯೋ ಅಥವಾ ತಪ್ಪಿದೆಯೋ, ಅಂದ್ರೆ ಅದು ಪಾಸಿಟಿವ್ ಇದೆಯೋ ಅಥವಾ ನೆಗೆಟಿವ್ ಇದೆಯೋ, ಅಂದ್ರೆ ನಾನ್ ಮುಂದುವರಿಯೋದಕ್ಕೆ ಯೋಚನೆ ಮಾಡ್ತಿದ್ದೀನ ಅಥವಾ ಬೇರೆ ಯಾರಿಗಾದ್ರೂ ಕೆಟ್ಟದನ್ನ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿದ್ದೀನ. ಅಂದ್ರೆ ನಾವು ನಮ್ಮ ಮೈಂಡ್ ಸೆಟ್ ಅನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಹುಟ್ಟಿದಾಗಿಂದ ಇಲ್ಲಿವರೆಗೂ ಈ ರೀತಿಯ ಯೋಚನೆಗಳನ್ನ ನಾವು ಮಾಡಿರೋದೇ ಇಲ್ಲ. ಯಾಕಂದ್ರೆ ನಮ್ಮ ಪರಿಸರ ಹಾಗಿರುತ್ತೆ, ನಾವು ಬೆಳೆದಿರೋ ಪರಿಸ್ಥಿತಿಗಳು ಹಾಗಿದೆ. ನನ್ನ ಈ ಥೇರೀಸು, ಈ ಫಿಲಾಸಫಿ ಕೆಲವೊಬ್ಬರಿಗೆ ಅರ್ಥ ಆಗದೆ ಇರ್ಬೋದು. ಅದೇ ರೀತಿ ನನ್ಗಿಂತ ಮೇಲ್ಪಟ್ಟು ಇರೋರು ಅವರ ಫಿಲಾಸಫಿ ನನಗೆ ಅರ್ಥ ಆಗದೆ ಇರ್ಬೋದು. ಅಂದ್ರೆ ನೀವು ಯಾವ ಬುದ್ಧಿಮಟ್ಟದಲ್ಲಿ ಇರ್ತೀರೋ ಆ ರೀತಿ ನಿಮ್ಮ ಆಲೋಚನೆಗಳು ಬರುತ್ತೆ. ನೋಡಿ, ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರ ಆಲೋಚನೆ ನಮಗ್ ಬರಲ್ಲ. ಹಾಗೆ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅಂಬಾನಿ ಅವರ ಆಲೋಚನೆಗಳು ಕೂಡ ನಮಗ್ ಬರಲ್ಲ. ಯಾಕಂದ್ರೆ ನಾವು ಆ ಗುಂಪಲ್ಲಿ ಇಲ್ಲ. ನಮ್ಮ ಥಿಂಕಿಂಗ್ ಅಲ್ಲಿ ಪ್ರೊಸೆಸ್ ಆಫ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಇದ್ರ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ. ಇದೇನು ಅಂತ ನಿಮ್ಗೆ ತಿಳಿಸ್ತೀನಿ. ನಮ್ಮ ಮೈಂಡ್ ಅಲ್ಲಿ ಏನ್ ಥಾಟ್ಸ್ ಬರುತ್ತಲ್ಲ, ಆ ಥಾಟ್ಸ್ ಇಂದ ಫೀಲಿಂಗ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಫೀಲಿಂಗ್ಸ್ ನ ಬೇಸಿಸ್ ಮೇಲೆ ನಾವು ಆಕ್ಷನ್ ಅನ್ನ ಮಾಡ್ತೀವಿ. ಈ ಆಕ್ಷನ್ಸ್ ಗಳಿಂದ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ, ಅಂದ್ರೆ ರಿಸಲ್ಟ್ಸ್ ಬರುತ್ತೆ. ಇದೇ ಪ್ರೊಸೆಸ್ ಆಫ್ ಮ್ಯಾನಿಫೆಸ್ಟೇಷನ್. ಅಂದ್ರೆ ಹಾಗಾದ್ರೆ ನಾವು ಸ್ವಲ್ಪ ಯೋಚನೆ ಮಾಡೋಣ, ಈ ಥಾಟ್ಸ್ ಗಳು ಎಲ್ಲಿಂದ ಬರುತ್ತೆ. ಅಂದ್ರೆ ನಿಮ್ಮ ತಲೆಯಲ್ಲಿ ಆ ಒಂದು ಥಾಟ್ ಹೇಗ್ ಬಂತು? ಸುಮ್ನೆ ಗಾಳಿಲಿರುತ್ತೆ, ಹಾಗೆ ಬಂದಿರುತ್ತೆ ಅಂತ ಹೇಳಕ್ ಬರಲ್ಲ. ನಾವು ಏನನ್ನಾದ್ರೂ ನೋಡಿ ಸ್ಟಿಮ್ಯುಲಸ್ ಆದಾಗ ಥಾಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕಣ್ಮುಂದೆ ಒಂದು ಕಾರ್ ಸರ್ ಅಂತ ಪಾಸ್ ಆದ್ರೆ ನಮ್ಗೆ ಆ ಕಾರ್ ಬಗ್ಗೆ ಅನ್ಸುತ್ತೆ, ನನ್ಗೂ ಆ ಕಾರ್ ಬೇಕು ಅಂತ. ಅಂದ್ರೆ ಹಾಗೆ ಥಾಟ್ಸ್ ಬರುತ್ತೆ. ಅಂದ್ರೆ ಸ್ಟಿಮ್ಯುಲಸ್ ಇಂದ ನಿಮ್ಗೆ ಆ ಥಾಟ್ ಬಂತು ಅಂತ ಅರ್ಥ ಆಯ್ತು. ಕಾರ್ ಏನೋ ಹೋಯ್ತು, ಕಾರ್ ಇಲ್ಲ ಅಂದ್ರೆ ನಮ್ಮ ಎನ್ವಿರಾನ್ಮೆಂಟ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಮ್ಮ ಎನ್ವಿರಾನ್ಮೆಂಟ್, ನಾವು ಬೆಳಿತಿರುವಂತಹ ಎನ್ವಿರಾನ್ಮೆಂಟು ನಮ್ಮ ಡೆವಲಪ್ಮೆಂಟ್ಗೆ, ಅಂದ್ರೆ ನಾವು ರಿಚ್ ಆಗೋದಕ್ಕೆ ಆ ಎನ್ವಿರಾನ್ಮೆಂಟ್ ನಮ್ಗೆ ಹೆಲ್ಪ್ ಮಾಡ್ಬೇಕು. ಅಂದ್ರೆ ಅದು ಸ್ಟಿಮ್ಯುಲೇಟ್ ಮಾಡ್ಬೇಕು. ಆಗ ನಿಮ್ಗೆ ಅದ್ರ ಬಗ್ಗೆ ಥಾಟ್ಸ್ ಬರುತ್ತೆ. ಅಂದ್ರೆ ನಿಮ್ಮ ಥಾಟ್ಸ್ ಗಳು ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡುತ್ತೆ. ಆದ್ರೆ ತಿಳ್ಕೊಬೇಡಿ, ನಾವು ಒಂದು ಚಿಕ್ಕ ಮನೆಯಲ್ಲಿದ್ದು, ಚಿಕ್ಕ ಬೀದಿಲಿದ್ದು, ಅದೇ ಮಿಡ್ಲ್ ಕ್ಲಾಸ್ ಜನ ಜೊತೆಯಲ್ಲಿ ಇದ್ರೆ ನಿಮ್ಗೆ ಆ ತರ ಥಾಟ್ಸ್ ಗಳು ಹೇಗ್ ಬರುತ್ತೆ? ಸ್ವಲ್ಪ ಯೋಚನೆ ಮಾಡಿ. ನಮ್ಮ ತಲೆಯಲ್ಲಿ ಯಾವತ್ತು $1 ಬಿಲಿಯನ್ ಐಡಿಯಾಗಳು ಬರೋದೇ ಇಲ್ಲ. ಬಿಕಾಸ್ ನಾವು ಅಂತಹ ಪರಿಸರದಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್ಸ್ ನೋಡಿ, ನೀನ್ ಮನೆ ಕುತ್ಕೊಂಡು ಓದ್ತೀನಿ ಅಂತಂದ್ರೆ ಅದು ಸಕ್ಸಸ್ ರೇಟ್ ತುಂಬಾ ಕಡಿಮೆ. ಅದೇ ನೀನು ಎಲ್ಲಿ ಓದೋ ಎನ್ವಿರಾನ್ಮೆಂಟ್ ಜಾಸ್ತಿ ಇದೆಯೋ ಅಲ್ಲಿ ಓದಿದ್ರೆ ನಿನ್ಗೆ ಬೆಟರ್ ಐಡಿಯಾ ಸಿಗುತ್ತೆ, ಮತ್ತೆ ಬೇಗ ಓದಿ ಮುಗಿಸ್ಬೋದು. ಅಂತಹ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಆಸ್ ಇಟ್ ಈಸ್ ಸೇಮ್, ನೀವು ಹೇಗೆ ಧಾರವಾಡಕ್ಕೆ ಹೋಗಿ ಓದ್ತಿರೋ ಅಥವಾ ಬೆಂಗಳೂರಿಗೆ ಹೋಗಿ ಓದ್ತಿರೋ, ಅಂದ್ರೆ ಈ ಕೆಲಸಗಳು ಬೆಂಗಳೂರಲ್ಲಿ ಹೇಗೆ ಜಾಸ್ತಿ ಸಿಗ್ತಾವೋ ಆ ರೀತಿ ಎನ್ವಿರಾನ್ಮೆಂಟ್ಗಳು ನಮ್ಗೆ ಬೆಳೆಸ್ಬೇಕು. ಅಂದ್ರೆ ನಾವೇ ಬೆಳೆಸ್ಕೋಬೇಕು. ಇಟ್ ಮೀನ್ಸ್ ಇಫ್ ಯು ವಾಂಟ್ ಟು ರಿಚ್, ಗೆಟ್ ಇನ್ ದ ಸರ್ಕಲ್ ಆಫ್ ರಿಚ್ ಪೀಪಲ್. ಯಾವಾಗ ಈ ಥಾಟ್ಸ್ ಗಳು
ಜಾಸ್ತಿ ಆಗ್ತಾವೋ, ಅದು ನಿಮ್ಮನ್ನ ಸ್ಟಿಮ್ಯುಲೇಟ್ ಮಾಡುತ್ತೋ, ಆಗ ನಾ ಇದನ್ನ ಮಾಡ್ತೀನಿ. ಅಂದ್ರೆ ಒಬ್ಬ ಸಚಿನ್ ತೆಂಡೂಲ್ಕರ್ ಮನೇಲಿ ಕುತ್ಕೊಂಡು ಸಚಿನ್ ತೆಂಡೂಲ್ಕರ್ ಆಗಿಲ್ಲ, ಅವನು ಹೊರಗೆ ಬಂದು ಕೋಚ್ ಜೊತೆ ಕನೆಕ್ಟ್ ಹಾಕೊಂಡು ಕ್ರಿಕೆಟ್ ಆಡಿದ್ದಕ್ಕೆ ಸಚಿನ್ ತೆಂಡೂಲ್ಕರ್ ಆಗಿರೋದು. ಹಾಗೆ ನಾವು ಕೂಡ ಹೊರಗೆ ಬರಬೇಕು, ನಮ್ಮ ಥಾಟ್ಸ್ ಗಳನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಆಗ ಆ ಫೀಲಿಂಗ್ಸ್ ಗಳು ಬರುತ್ತೆ. ಆ ಫೀಲಿಂಗ್ಸ್ ಗಳೇ ಆಕ್ಷನ್ ಗಳಾಗಿ ಕನ್ವರ್ಟ್ ಆಗುತ್ತೆ. ನೀವು ಯಾವಾಗ ಆ ಆಕ್ಷನ್ ಗಳನ್ನ ಕಾರ್ಯರೂಪಕ್ಕೆ ತರ್ತಿರೋ, ಅದ್ರ ಬಗ್ಗೆ ನೀವು ಯಾವಾಗ ನಿಮ್ಮ ಬ್ರೈನ್ ಅನ್ನ, ನರ್ವ್ ಅನ್ನ ಮತ್ತೆ ಮಸಲ್ಸ್ ಅನ್ನ ಪೂರ್ತಿ ಆ ಒಂದು ಥಾಟ್ಸ್ ಗೆ, ಆ ಫೀಲಿಂಗ್ಸ್ ಗೆ ಅಡಾಪ್ಟ್ ಮಾಡ್ತಿರೋ, ಆಗ ಆ ಆಕ್ಷನ್ಸ್ ಗಳು ರಿಸಲ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ನೀವು ಸಕ್ಸಸ್ ಕಡೆಗೆ ದಪ್ಪಗಾಲಿಡ್ತಿದ್ದೀರಾ ಅಂತ ಅರ್ಥ. ಅಂದ್ರೆ ನಾವು ಈ 3 ರೂಲ್ ಗಳನ್ನ ಕಲಿಬೇಕು. ಫಸ್ಟ್, ನಾವು ನಮ್ಮ ಎನ್ವಿರಾನ್ಮೆಂಟ್ ಅನ್ನ ಚೇಂಜ್ ಮಾಡ್ಕೋಬೇಕು. ನೀವು ಯಾವ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರೋ ಅಥವಾ ನಿಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀರೋ, ಆ ಎನ್ವಿರಾನ್ಮೆಂಟ್ ಅನ್ನ ಫಸ್ಟ್ ಚೇಂಜ್ ಮಾಡಿ. ಅಂದ್ರೆ ನೀನ್ ಓದ್ಬೇಕು ಅಂತಿದ್ರೆ ಓದೋ ಎನ್ವಿರಾನ್ಮೆಂಟ್ ಹುಡ್ಕೋ, ರಿಚ್ ಆಗ್ಬೇಕು ಅಂತಿದ್ರೆ ರಿಚ್ ಎನ್ವಿರಾನ್ಮೆಂಟ್ ಅನ್ನ ಹುಡ್ಕೋ. ಅಂದ್ರೆ ದುಡ್ಡಿನ ಮಾತುಗಳು ಎಲ್ಲ ಆಗ್ತಾವೋ ಆ ಎನ್ವಿರಾನ್ಮೆಂಟ್ ಅಲ್ಲಿ ಬದುಕು. ಸೆಕೆಂಡ್ ರೂಲ್, ನೀನು ಜಾಸ್ತಿ ಸ್ಪೆಂಡ್ ಮಾಡೋ 5 ಜನರ ಆವರೇಜ್ ಆಗಿರ್ತೀಯ. ಅರ್ಥ ಆಗ್ಲಿಲ್ಲ ಅಲ್ವಾ? ನೀನು ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಯಾವ ವ್ಯಕ್ತಿಗಳ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡ್ತೀಯ ಅನ್ನೋದ್ರ ಮೇಲೆ ನಿನ್ನ ಫ್ಯೂಚರ್ ಡಿಸೈಡ್ ಆಗುತ್ತೆ. ಅಂದ್ರೆ ನೀನು ಕುಡಿಯೋರ್ ಜೊತೆಗೆ ಅಥವಾ ಪಾನ್ಪರಾಚಿನವ್ರ ಜೊತೆಗೆ, ಅವ್ರ ಜೊತೆಗೆ ಜಾಸ್ತಿ ಇದ್ರೆ ಅದೇ ಎನ್ವಿರಾನ್ಮೆಂಟ್ ಅನ್ನ ನೀನು ಕಲಿಬಹುದು. ಅಥವಾ ಓದೋದ್ರ ಜೊತೆಗೆ, ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಯಾರು ಮಾತಾಡ್ತಾರೋ ಅವ್ರ ಜೊತೆಗಿದ್ರೆ ಆ ಎನ್ವಿರಾನ್ಮೆಂಟ್ ಅನ್ನ ಕಲಿತೀಯ. ಅಂದ್ರೆ ಇಲ್ಲಿ ನೀನ್ ಸ್ಪೆಂಡ್ ಮಾಡೋ 5 ಜನರ ಆವರೇಜ್ ಅನ್ನ ನೋಡು. ಅಂದ್ರೆ ಅದರಲ್ಲಿ 3 ಜನ ಪಾಸಿಟಿವ್ ಇದ್ರೆ ನೀನ್ ಪಾಸಿಟಿವ್ ಇರ್ತೀಯ, ಆ 3 ಜನರಲ್ಲಿ ನೆಗೆಟಿವ್ ಇದ್ರೆ ನೀನು ನೆಗೆಟಿವ್ ಆಗ್ತೀಯ. ಸೊ ಅಂದ್ರೆ ನಿನ್ನ ಜೊತೆಗಿರೋ 5 ಜನನು ಫಿಟ್ ಆಗಿದ್ರೆ ಯು ಆರ್ ದ 6th ಒನ್ ಹೂ ವಿಲ್ ಬಿ ಫಿಟ್. ಆ 5 ಜನನು ನಿನ್ನ ಪಾಸಿಟಿವ್ ಬಗ್ಗೆ, ನಿನ್ನ ಡೆವಲಪ್ಮೆಂಟ್ ಬಗ್ಗೆ, ನೀನ್ ಇರೋದ್ರ ಬಗ್ಗೆ, ನಾವ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ ನೀನೇ ಆರ್ದೇನಾಗಿರ್ತೀಯ ಅಷ್ಟೇ ಸಕ್ಸಸ್ಫುಲ್ ವ್ಯಕ್ತಿ ಆಗೋದಕ್ಕೆ. ಸೊ ನಿನ್ನ ಆ 5 ಜನರ ಆವರೇಜ್ ಅನ್ನ ನೋಡು. ಆ ಆವರೇಜ್ ಅನ್ನ ನೋಡಿ ನೀನು ನಿನ್ನ ಫ್ಯೂಚರ್ ಅನ್ನ ಡಿಸೈಡ್ ಮಾಡು. ಎಲ್ಲಾದ್ರೂ ಕೆಟ್ಟಿದ್ದಿದೆ ಅನ್ಕೋ, ನಿನ್ ಜೀವನದಲ್ಲಿ ಉದ್ಧಾರ ಆಗಲ್ಲ. ರೂಲ್ ನಂಬರ್ 3, ಹ್ಯೂಮನ್ಸ್ ಲರ್ನ್ಸ್ ಫ್ರಮ್ ಆಸ್ಮೋಸಿಸ್. ಆಸ್ಮೋಸಿಸ್ ಅನ್ನೋದನ್ನ ನಾವು ವಿಜ್ಞಾನದಲ್ಲಿ ಸ್ಟಡಿ ಮಾಡ್ತೀವಿ. ಅಂದ್ರೆ ಒಂದು ಸೆಲ್ ಅಥವಾ ಕೋಶದೊಳಗೆ ಅಥವಾ ಹೊರಗೆ ನೀರಿನ ಪ್ರಮಾಣ ಸಮತೋಲನವಾಗಲು ನೀರು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಸಾಗುತ್ತೆ. ಇದನ್ನೇ ನಾವು ಆಸ್ಮೋಸಿಸ್ ಅಥವಾ ಓಸ್ಮೋಸಿಸ್ ಅಂತ ಕರಿತೀವಿ. ಇದು ಹೇಗಪ್ಪ ಇಲ್ಲಿ ರಿಲೇಟ್ ಅಂತೀರಾ? ಕೇಳಿ. ಅಂದ್ರೆ ನಾವು ಯಾರ ಜೊತೆಲಿ ಇದೀವಿ, ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ಸ್ಕಿಲ್ಸ್ ಗಳಿದೆ, ಯಾರ ಹತ್ರ ಹೆಚ್ಚು ನಾಲೆಡ್ಜ್ ಇದೆ, ಅದು ನಮ್ಮಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಯಾರ ಹತ್ರ ಇರಲ್ವೋ, ಅಂದ್ರೆ ನನ್ನ ಹತ್ರ ಇಲ್ಲ ಅಂದ್ರೆ, ನನ್ನ ಸ್ನೇಹಿತರ ಹತ್ರ ಇದೆ ಅಂದ್ರೆ ಅವನ ಜೊತೆಗಿದ್ರೆ ಸಾಕು, ಅವನಿಂದ ನನಗೆ ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗುತ್ತೆ. ಇಟ್ ಮೀನ್ಸ್, ಒಂದು ಎಕ್ಸಾಂಪಲ್ ಎಲ್ಲ ನೋಡೋಣ. ನೀವು ಅಂಬಾನಿ ಆಗ್ಬೇಕಾಗಿಲ್ಲ, ಜಸ್ಟ್ ಅಂಬಾನಿಯ ಡ್ರೈವರ್ ಆದ್ರೆ ಸಾಕು, ನೀನು ಅನ್ಕೊಳ್ದೇ ಇರೋ ಎಷ್ಟು ನಾಲೆಡ್ಜ್ ಅನ್ನ ಪಡ್ಕೋತೀಯ. ಇದು ಕೆಟ್ಟ ಕೆಲಸಗಳಿಗೂ ಅನ್ವಯವಾಗುತ್ತೆ. ಸೊ ಬಿ ಅವೇರ್ ಆಫ್ ಇಟ್. ನಿನ್ನ ಸ್ನೇಹತ್ವ ನಿನ್ನ ಫ್ಯೂಚರ್ ನ ಡಿಸೈಡ್ ಮಾಡುತ್ತೆ, ನಿನ್ನ ರಿಚ್ನೆಸ್ ಅನ್ನ ಡಿಸೈಡ್ ಮಾಡುತ್ತೆ, ನಿನ್ನ ಪೂರ್ನೆಸ್ ಅನ್ನು ಡಿಸೈಡ್ ಮಾಡುತ್ತೆ. ನೀನು ಸ್ನೇಹ ಮಾಡುವಾಗ ಥಿಂಕ್ ಮಾಡಿ ಸ್ನೇಹ ಮಾಡಿ. ಈಗ ನಾವು ಹೇಗೆ ರಿಚ್ ಪೀಪಲ್ ಸರ್ಕಲ್ ಅಲ್ಲಿ ಜಾಯ್ನ್ ಆಗೋದು ಅನ್ನೋದನ್ನ ನೋಡೋಣ. ಇಲ್ಲಿ ಬರೇ ನಾವು ದುಡ್ಡಿನ ವಿಚಾರ ಮಾತ್ರ ಮಾತಾಡ್ತಿಲ್ಲ, ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದನ್ನು ಕೂಡ ಥಿಂಕ್ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿಂದ ಆ ಕರ್ಣನ ಲೈಫ್ ನ ಡೈರೆಕ್ಷನ್, ಅಂದ್ರೆ ನಿಮ್ಮ ಲೈಫ್ ನ ಡೈರೆಕ್ಷನ್ ಶುರುವಾಗುತ್ತೆ. ನೀವು ಯಾವ ರೀತಿಯಲ್ಲಿ ಡೈರೆಕ್ಷನ್ ಅನ್ನ ಪಡಿತೀರಿ ಆ ರೀತಿ ನಿಮ್ಮ ಜೀವನ ಸಾಗುತ್ತೆ. ರಿಚ್ ಪೀಪಲ್ ಗೆ ಗೊತ್ತು ಹೆಲ್ತ್ ಇಸ್ ವೆಲ್ತ್ ಅಂತ. ಸೊ ನಾವು ರಿಚ್ ಪೀಪಲ್ ನ ಎಲ್ಲಿ ಜಾಸ್ತಿ ಐಡೆಂಟಿಫೈ ಮಾಡಬಹುದು ಅಂತಂದ್ರೆ, ನೀವು ಜಿಮ್ಗಳಲ್ಲಿ ನೋಡ್ತೀರಿ. ಅಂದ್ರೆ ನಿಮ್ಮ ನಗರದ ಹೈಯೆಸ್ಟ್ ಪೇಯ್ಡ್ ಕಾಸ್ಟ್ಲಿಯೆಸ್ಟ್ ಜಿಮ್ ಯಾವ್ದಿದೆಯೋ ಆ ಜಿಮ್ ಅಲ್ಲಿ ನೀವು ರಿಚ್ ಪೀಪಲ್ ಅನ್ನ ನೋಡ್ಬೋದು. ಸೊ ಕರ್ಣ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಪರವಾಗಿಲ್ಲ, ಆ ರಿಚ್ ಪೀಪಲ್ ಸರ್ಕಲ್ ನ ಜಾಯ್ನ್ ಆಗ್ಬೇಕು. ಅಂದ್ರೆ ಆ ಜಿಮ್ಗೆ ಜಾಯ್ನ್ ಆಗ್ಬೇಕು. ಆ ಜಿಮ್ ಅಲ್ಲಿ ಕಾಲ ಕಳೀತಾ ಕಳೀತಾ ಕರ್ಣ ಅವರ ಫ್ರೆಂಡ್ಶಿಪ್ ಅನ್ನ ಪಡ್ಕೊಳ್ತಾನೆ. ಆಗ ಅಲ್ಲಿ ನಡೆಯುವಂತಹ ಅವರ ಮಾತುಗಳು, ಆ ಜಿಮ್ ಟ್ರೈನರ್ ಅಲ್ಲಿ ಮತ್ತೆ ಆ ಶ್ರೀಮಂತ ವ್ಯಕ್ತಿಗಳ ನಡುವೆ ಆಗುವಂತಹ ಮಾತುಗಳನ್ನ ನಾವು ಕೇಳಿಸ್ಕೊತಾ ನಮ್ಮ ಮೈಂಡ್ ಸೆಟ್ ಅನ್ನ ನಾವು ಬದಲಾವಣೆ ಮಾಡ್ಕೋಬಹುದು. ಅಥವಾ ಒಂದು ಒಳ್ಳೆ ಆಟ ಆಡೋದಕ್ಕೆ ಅವರು ಪ್ಲೇ ಗ್ರೌಂಡ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದು ನಗರದ ಕಾಸ್ಟ್ಲಿಯೆಸ್ಟ್ ಪ್ಲೇ ಗ್ರೌಂಡ್ ಆಗಿರುತ್ತೆ. ಶಟ್ಲ್ ಆಗಿರ್ಬೋದು ಅಥವಾ ಗಾಲ್ಫ್ ಆಗಿರ್ಬೋದು. ಇಲ್ಲಿ ನೀವು ಶ್ರೀಮಂತ ವ್ಯಕ್ತಿಗಳನ್ನ ನೋಡಬಹುದು. ಅದು ಕಾಸ್ಟ್ಲಿಯೆಸ್ಟ್ ಪ್ಲೇ ಗ್ರೌಂಡ್ ಆಗಿರ್ಬೇಕು. ಅಂತಹ ಒಂದು ಸ್ಥಳದಲ್ಲೇ ಅವರು ಜಾಸ್ತಿ ಸಿಗ್ತಾರೆ. ಅಂತಹ ಒಂದು ಪ್ಲೇ ಗ್ರೌಂಡ್ ಅನ್ನ ನಾವು ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಜಾಯ್ನ್ ಆಗ್ಬೇಕು. ಇಲ್ಲಿ ದುಡ್ಡಿನ ಪ್ರಶ್ನೆ ಫಸ್ಟ್ ಬರೋದಿಲ್ಲ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಜಾಯಿನ್. ಇಲ್ಲಿ ನಿಮಗೆ ನೀವು ದುಡ್ಡು ಹಾಕ್ಬೇಕು ಫಸ್ಟ್.
ಯಾಕಪ್ಪ ಅಂತಂದ್ರೆ ಯಾವ ಶ್ರೀಮಂತನಿಗೂ ಅವನಾಗೆ ಬಂದು ನಿಮಗ್ ಮಾತಾಡ್ಸಿ ನಿಮ್ಮನ್ನ ನಾನು ಶ್ರೀಮಂತ ಮಾಡ್ತೀನಿ, ನೀನ್ ನನ್ನ ಜೊತೆ ಸೇರು ಅಂತ ಹೇಳಲ್ಲ. ನೀನಾಗೆ ಜಾಯ್ನ್ ಆಗ್ಬೇಕು, ಬೇಕು ಅಂದವನು ಹೋಗ್ಬೇಕು, ಆಗ್ತಾನೆ ನೀನ್ ಪಡ್ಕೊಳಕ್ ಸಾಧ್ಯ. ಹೀಗೆ ಈ ರೀತಿ ಪ್ಲೇಸ್ಗಳನ್ನ ನೀವೇ ಚೂಸ್ ಮಾಡಿ, ಅವ್ರು ಎಲ್ಲಿರ್ತಾರೋ ಅಲ್ಲಿ ಆದಷ್ಟು ಇರೋದಕ್ಕೆ ಪ್ರಯತ್ನ ಮಾಡಿ. ಹಾಗಂತ ಶ್ರೀಮಂತರ ತರ ನಾವು ಕಾಣೋದಕ್ಕೆ ಟ್ರೈ ಮಾಡ್ಬಾರ್ದು, ಶ್ರೀಮಂತರ ಆಗೋಕೆ ಟ್ರೈ ಮಾಡ್ಬೇಕು. ಅವ್ರ ತರ ಕಾಣೋದ್ ಬೇರೆ, ಅವ್ರ ತರ ಆಗೋದ್ ಬೇರೆ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಸೋಷಿಯಲ್ ಡಾಮಿನೆನ್ಸ್ ಅಂತ. ಸೋಷಿಯಲ್ ಡಾಮಿನೆನ್ಸ್ ಅಂದ್ರೆ ಸಮಾಜದ ಮೇಲೆ ಪ್ರಭಾವ ಬೀರೋದು. ಅಂದ್ರೆ ಕರ್ಣ ಇಲ್ಲಿ ಹೇಗೋ ಕಷ್ಟಪಟ್ಟು ಶ್ರೀಮಂತರು ಕೆಲಸ ಮಾಡೋ ಜಾಗದಲ್ಲಿ ಕೆಲಸ ಹುಡ್ಕೊಂಡ, ಅಥವಾ ಶ್ರೀಮಂತರು ಜಿಮ್ ಮಾಡೋ ಜಾಗದಲ್ಲಿ ಜಿಮ್ ಮಾಡೋದಕ್ಕೆ ಶುರು ಮಾಡ್ದ, ಅಥವಾ ಶ್ರೀಮಂತರು ಆಟ ಆಡೋ ಜಾಗದಲ್ಲಿ ಆಟ ಆಡೋದಕ್ಕೆ ಶುರು ಮಾಡ್ದ, ಅಥವಾ ಶ್ರೀಮಂತರು ಓದೋ ಜಾಗದಲ್ಲಿ ಓದೋದಕ್ಕೆ ಶುರು ಮಾಡ್ದ ಅಂತ ಅನ್ಕೊಂಡ್ರೆ ಆ ಒಂದು ಏರಿಯಾದಲ್ಲಿ ಅವನು ಅಟ್ರಾಕ್ಟ್ ಆಗ್ಬೇಕು. ಅಂದ್ರೆ ಶ್ರೀಮಂತರು ಅವರನ್ನ ಗುರುತಿಸೋ ಹಾಗೆ ಅವನ ಸ್ಕಿಲ್ ಗಳನ್ನ ಅವನು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಅಂದ್ರೆ ಅವನು ಯಾವ ಏರಿಯಾನ ಅವನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೋ ಆ ಏರಿಯಾದಲ್ಲಿ ಡಾಮಿನೆನ್ಸ್ ಅನ್ನ ಮಾಡ್ತಾ ಹೋಗ್ಬೇಕು. ಹೀಗೆ ಅವರ ಸರ್ಕಲ್ ಅಲ್ಲಿ ಜಾಯ್ನ್ ಆದ್ರೆ ಸಾಕು, ತಮ್ಮ ಬುದ್ಧಿವಂತಿಕೆ ತಮಗೆ ತಾನೇ ಬೆಳೀತಾ ಹೋಗುತ್ತೆ. ಈಗ ಈ 15 ನಿಮಿಷದಿಂದ ಅಥವಾ ಈ 20 ಸ್ಟೆಪ್ಸ್ ಗಳ ವಿಡಿಯೋದಿಂದ ನಾವು ಬೇಗನೆ ಶ್ರೀಮಂತರಾಗಲ್ಲ. ಆದ್ರೆ ಈ 20 ಸ್ಟೆಪ್ಸ್ ಗಳಿಂದ ನೀವು ನಿಮ್ಮ ಮುಂದಿನ 5 ವರ್ಷ ಏನಿದೆಯಲ್ಲ ಅದರಲ್ಲಿ ನೀವು ಆಗುವಂತಹ ಟ್ರಾನ್ಸ್ಫಾರ್ಮೇಶನ್ ಹೇಗಿರುತ್ತೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಸ್ಟೆಪ್ಸ್ ಗಳನ್ನ ಬರೀ ಕೇಳಷ್ಟೇ ಇಲ್ಲ, ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ಣನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ನಮ್ಮ ನೆಕ್ಸ್ಟ್ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ 1 ಸೆಕೆಂಡ್ ಸಾಕು. ಆ 1 ಸೆಕೆಂಡು ನಮ್ಮ ನೆಕ್ಸ್ಟ್ ವಿಡಿಯೋಗೆ ನೀವು ಕೊಟ್ಟಂತಹ ಪ್ರೋತ್ಸಾಹ ಅನ್ಕೋತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.